ಈ ಪ್ರತಿಭೆಗೆ ಒಂದ್ ಲೈಕ್ ಮಾಡಿ. ಬೆಳಗನ್ ಜಾವನೆ ರೆಡಿಯಾಗಿ ನಾವು ಹೊರಟಿದ್ದೆ ರೈಲ್ವೆ ಸ್ಟೇಷನ್ ಕಡೆಗೆ. ಇಲ್ಲಿಂದ ಟ್ರೈನ್ ಹತ್ಕೊಂಡು ಮೈಸೂರ್ ಕಡೆಗೆ ಬಂದ್ ಇಳ್ದು, ಹಂಗೆ ಬಸ್ಸಲ್ಲಿ ಕೋಟೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದ್ ಇಳ್ದು. ನಮ್ಮ ಮೆಂಟ್ರು ಹೂವ ತಕೊಡ್ರಿ ಅಂದ್ರು, ಹೂವ ತಕೊಟ್ಟೆ. ಹಂಗೂ ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ಮನೆ ಕೂತಿದ್ದವನ್ಗೆ ಹೂವ ಮಾಡಿಸ್ರಿ ಅಂದ್ಲು. ಲಾಸ್ಟ್ಗೂ ಮಾಡಿಸ್ದೆ. ಬಸ್ ಸ್ಟ್ಯಾಂಡ್ ಇಂದ ಟ್ರಾವೆಲ್ ಮಾಡ್ಕೊಂಡು ನನ್ ಸೊಸೆ ಚಂದನನ್ ಮನೆಗ್ ಬಂದು, ಹೊಸ ಮನೆಯ ಗೃಹ ಪ್ರವೇಶ ಇತ್ತು. ಗೊತ್ತಾ ಇದ್ದಂಗೆನೆ ನಾಷ್ಟ ಮಾಡ್ದು. ಇವರೇ ನಮ್ ಸೊಸೆ ಯಜಮಾನ್ರು ಸುರೇಶ್ ಅಂತ. ತಿಂಡಿ ತಿನ್ಕೊಂಡು ದೇವಸ್ಥಾನ ಕಡೆ ಬಂದು, ಹಂಗೆ ಸಂಬಂಧಿಕರೆಲ್ಲ ಸೇರ್ಕೊಂಡಿದ್ರು. ಕಳಸ ಹೊತ್ಕೊಂಡು ದೇವ್ರನ್ನ ಮನೆ ಕರ್ಕೊಬರೋ ಕಾರ್ಯ ನಡೀತು. ಹಂಗೆ ಈ ಕಡೆ ಮಧ್ಯಾಹ್ನ ಊಟ ಬಡ್ಸಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹಂಗೆ ನಮ್ ಸೊಸೆನುವೆ ನಮ್ಮ ಮಗ ಸೂರ್ಯ ಅವರು ಕೂಡ ಹಪ್ಪಳ ಕರೀತಾ ಇದ್ರು. ಅಂತೂ ಇಂತೂ ಊಟದ ಪಂಕ್ತಿ ಶುರುವಾಯ್ತು. ನಾವು ಕೂಡ ಊಟ ಮಾಡ್ಕೊಂಡು ಅಲ್ಲೇ ಆಲ್ಟ್ ಆದೋ. ಹಂಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹುಣಸೂರ್ ಕಡೆಗೆ ಟ್ರಾವೆಲ್ ಮಾಡ್ಕೊ ಬಂದು, ಅಲ್ಲಿಗೆ ನಮ್ಮ ಮಧು ಬಂದು ನಮ್ಮನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಕಾರಲ್ಲಿ. ನಮ್ ಬ್ರದರ್ ರವಿ ಅಣ್ಣ ಅವ್ರ ಮನೆ ಊಟಕ್ಕೆ ಕರೆದಿದ್ರು. ಬರ್ತಾ ಇದ್ದಂಗೆನೆ ಎಲ್ಲ ಅಡ್ಗೆಗೆಲ್ಲ ಪೂರ್ವ ತಯಾರಿ ಮಾಡ್ಕೊತಾ ಇದ್ರು ನಮ್ಮ ಹೇಮಂತ್. ಹಂಗೆ ಎಲ್ರೂ ಸಂಬಂಧಿಕರು ಫ್ರೆಂಡ್ಸ್ ಎಲ್ಲ ಊಟ ಕೂತ್ಕೊಂಡ್ರು. ಇವ್ರದೆಲ್ಲ ಆಗ್ತಿದಂಗೆ ನಾನು ನಮ್ ಮಿಸಸ್ ಎರಡನೇ ಪಂಕ್ತಿ ಊಟ ಕೂತ್ಕೊಂಡು, ಊಟ ಮುಗಿತಿದಂಗೆ ಎಲ್ರು ಮಾತಾಡ್ಸ್ಕೊಂಡು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹುಣಸೂರ್ ಕಡೆಗೆ ಬಂದು, ಹುಣಸೂರಿಂದ ಬಸ್ ಹತ್ಕೊಂಡು ಮೈಸೂರ್ ಕಡೆಗೆ ಬಂದು, ಮೈಸೂರಿಂದ ಟ್ರಾವೆಲ್ ಮಾಡ್ಕೊಂಡು ಬೆಂಗಳೂರು ಬಂದ್ ಇಳ್ದು. ಮತ್ತೆ ಮೀನಿಲ್ಲ ಸಿಗ್ತೀನಿ ಕಣ್ರಪ್ಪ.